ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ಇವಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಇನ್ನೂ ಅಡಿಕೆ ಗಿಡ ನಡ್ತಾನೇ ಇದ್ದಾರೆ. ಇನ್ನೂ ಒಂದು ಹಾಳಿ ಇದೆ, ಅದು ನಟ್ಬಿಟ್ರೆ ಅಡಿಕೆ ಗಿಡ ಕ್ಲೋಸು. ನಾಳೆಗೆ ಮುಗಿಯತ್ತೆ ಅನಿಸತ್ತೆ. ತೋರಿಸ್ತೀನಿ ರೀ. ನೋಡಿ, ಇದು ನಮ್ಮ ಸುತ್ತಮುತ್ತ. ನನ್ನ ಮಗಳೂ ಬಂದು ಗದ್ದೆಲ್ಲೇ ಕೆಲಸ ಮಾಡ್ತಿದ್ದೀರಲ್ಲ ಅಮ್ಮ? ಕೆಲಸ ಮಾಡ್ತಿದ್ದೀರಾ ಅಮ್ಮ? ಏನು ಕೆಲಸ ಮಾಡ್ತಿದ್ದೀರಾ? ನಾವು ಏನು ನೀವು ಕಳೆ ಎಲ್ಲ ತೆಗಿತಿದ್ದೀರಾ? ನೋಡಿ, ಇವಾಗ ತೋರಿಸ್ತೀನಿ. ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇದಿಷ್ಟು ಹಚ್ಚಿದ್ದಾರೆ. ಲಾಸ್ಟಲ್ಲಿ ಒಂದು ಕೆಳಗಡೆ ಒಂದು ಪಾತಿ ಕಾಣ್ತಿದೆಯಲ್ಲ, ಇದೊಂದು ಪಾತಿ ಹಚ್ಚಬೇಕಿನ್ನು. ಹಚ್ಚಿದ್ರು ಅಂದರೆ ಅಡಿಕೆ ಗಿಡ ಹಚ್ಚೋದು ಕ್ಲೋಸ್ ಆಗುತ್ತೆ. ಎಲ್ಲ ಹೆಂಗಿದ್ದಾರೆ ಬನ್ನಿ, ನಾವು ಹಾಗೆ ನಡ್ಕೊಂಡು ಹೋಗೋದೆ ಅಲ್ಲ ನಮ್ಮ ಗಬ್ಬಿ ಇರಬೇಕು. ಮಧ್ಯಾಹ್ನ ಊಟ ಮಾಡಿ ಮುಗಿಸಿರೋ ಪಾತ್ರೆನೆಲ್ಲ ಇವಾಗ ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸಣ್ಣದು ಗುಡ್ಡ ಹತ್ತುತ್ತಿದೆ. ಚಪ್ಪಲೆಲ್ಲಿ ಬಿಟ್ಟೆ? ಮನೆಗೆ ಇವಾಗ ಹೊರಟ್ವಿ. ನಾನೊಂದು ಬಿಟ್ಬಿಟ್ಟು ಮತ್ತೆ ನಮ್ಮ ಮನೆಯವ್ರು ಬರ್ತಾರೆ ಅಲ್ಲನ್ರಿ. ನಮಗೆ ಡ್ಯೂಟಿ ರಜಾ ಕೊಟ್ಟಿಲ್ಲ, ಹಾಗಾಗಿ ನಿನ್ನೆ ಮೊನ್ನೆ ರಜಾ ಹಾಕಿದ್ದೆ. ಹಾಗಾಗಿ ಇವತ್ತು ಡ್ಯೂಟಿಗೆ ಹೋಗಿದ್ದೆ ನಾನು. ನಮ್ಮ ದೊಡ್ಡದು ಗಿಡ ಎಲ್ಲ ಎತ್ತಾಗ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾಳೆ. ಹಂಗಾಗಿ ಅವಳನ್ನ ಮಾತ್ರ ಇಲ್ಲಿ ಬಿಟ್ಟು ನಾನು ನನ್ನ ಸಣ್ಣ ಮಗಳು ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಕೈಯಲ್ಲಿ ಈ ಪಾತ್ರನ ಹಿಡ್ಕೊಂಡು ಹೊತ್ಕೊಂಡು ಹೋಗೋದ್ರೊಳಗೆ ಸಾಕಾಗೈತೆ. ಸಂಜೆ ವಾತಾವರಣ ಏನೋ ಒಂಥರ ಚಂದ. ಬಟ್ ನಮಗೆ ವಾಕಿಂಗ್ ಮಾಡೋಷ್ಟು ಟೈಮ್ ಇಲ್ಲ, ಮನೇಲಿ ಕೆಲಸ. ಸೊ ಬನ್ನಿ ಹೋಗೋಣ ಮನೆಗೆ. ಹಿಡ್ಕೊಂಡು ಎಲ್ಲ ಬಾಕ್ಸ್ನ ಹಿಡ್ಕೊಂಡು ಮನೆಗೆ ಹೊರಟಾಯಿತು. ಬನ್ನಿ ಹೋಗೋಣ. ಸುತ್ತೆಲ್ಲ ಚೆನ್ನಾಗಿದೆ ವಾತಾವರಣ. ಹಳ್ಳಿ ಸೈಡೆಲ್ಲ ಯಾರಿಗಿಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ? ಎಲ್ಲರೂ ಅಡಿಕೆ ತೋಟ ಕೂರಿಸಿದ್ದಾರೆ. ನಾವೇ ಲೇಟು. ಇಷ್ಟು ದಿನ ಅಲ್ಲಿ ಭತ್ತ ಬೆಳೀತಾ ಇದ್ವಿ. ಇವಾಗ ನಾಟಿ ಮಾಡೋಕ್ಕೆ ಜನ ಸಿಗಲ್ಲ ಅಂತೇಳಿ ತುಂಬ ಕಡಿಮೆ ಜನ ಸಿಗೋದು. ಅವರಿಗೋಸ್ಕರ ವೆಯ್ಟ್ ಮಾಡಿ ನಾಟಿ ದಿನಾನ ಇಡಬೇಕಾಗುತ್ತೆ. ಹಾಗಾಗಿ ಅಡಿಕೆ ಗಿಡನೇ ಇಡ್ತಾ ಇದ್ದಾರೆ ಎಲ್ಲ ಕಡೆ. ಸುತ್ತಾನ ನೋಡಿ, ಇಲ್ಲೂ ಎಲ್ಲ ಕಡೆನೂ ಅಡಿಕೆ ಗಿಡನೇ. ಯಾಕೆಂದರೆ ಎನಿ ಟೈಮ್ ನೀರಾವರಿ ಚಾನಲ್, ಎನಿ ಟೈಮ್ ನೀರಿರುತ್ತಲ್ಲ. ಯಾವಾಗ ಅಂದರೆ ಕುಯಿಲ್ ಟೈಮಲ್ಲಿ ಅಷ್ಟೇ ನೀರಿರೋದಿಲ್ಲ. ಹಾಗಾಗಿ ಎನಿ ಟೈಮ್ ನೀರಿರುತ್ತೆ, ನೀರಿಂದ ಏನು ಪ್ರಾಬ್ಲಮ್ ಇರಲ್ಲ. ಸೊ ಎಲ್ಲರೂ ಅಡಿಕೆ ಗಿಡ ನಾಟಿ ಮಾಡೋರು ಮಾಡ್ತಿದ್ದಾರೆ. ಬಟ್ ನಾವು ಅಡಿಕೆ ಗಿಡ ಹಾಕಿದ್ವಿ. ಇವಾಗ ಅಡಿಕೆ ಗಿಡ ನಡುವೆ ತರಕಾರಿ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ದೀವಿ ಅಲ್ಲನ್ರಿ? ಎನಿ ಟೈಮ್ ಇರುತ್ತೆ. ಈ ಕುಯಿಲ್ ಟೈಮಲ್ಲಿ ಅಷ್ಟೇ ನೀರು ಫುಲ್ಲು ನಿಲ್ಲಿಸಲ್ಲ. ಒಂದು ಲೆವೆಲಿಗೆ ಮಂಡಿ ಅಷ್ಟು ನೀರು ಹೋಗ್ತಾ ಇರುತ್ತೆ. ಈಗ ಫುಲ್ ಹರಿತಾ ಇರುತ್ತೆ. ಇದು ನಮ್ಮೂರ ಎಂಟ್ರೆನ್ಸಲ್ಲೇ ದೇವಸ್ಥಾನ ಇದೆ. ಇದು ಮಾರಿಯಮ್ಮನ ದೇವಸ್ಥಾನ, ಈ ಕಡೆದು ಗಣಪತಿ ದೇವಸ್ಥಾನ. ಇದು ಚಾನಲ್. ಮನೆಗೆ ಬಂದಾಯಿತು. ಇನ್ನೇನಿಲ್ಲ, ಮನೇಲಿರೋ ಕೆಲಸ ಮಾಡಬೇಕು. ನಮ್ಮತ್ತೆ ಸಾಂಬಾರು ಮಾಡಿಟ್ಟಿದ್ರು, ಅದನ್ನು ಇವಾಗೆಲ್ಲ ಕುದಿಸಿ ಎಲ್ಲ ಬೇರೆ ಬಾಕ್ಸಿಗೆ ಹಾಕ್ಬಿಟ್ಟು ಎಲ್ಲ ತೊಗೊಂಡು ಹೊರಗಡೆ ಹಾಕಿ ತೊಳಿಬೇಕು. ತೊಳೆದುಬಿಟ್ರೆ ಕೆಲಸ ಆಗುತ್ತೆ. ಸಿಂಕಲ್ಲಿ ತೊಳೆಯಲ್ಲ, ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಇದ್ದಾವಲ್ಲ. ಹಾಗಾಗಿ ಹೊರಗಡೆ ಹೋಗಿ ತೊಳಿತೀನಿ. ಸಿಂಕಲ್ಲಿ ತೊಳೆಯಲ್ಲ. ಸಿಂಕಲ್ಲಿ ತೊಳೆಯೋಷ್ಟರಲ್ಲಿ ಹೊರಗಡೆ ತೊಳೆಯೋದೇ ಬೇಗ ತೊಳ್ಕೊಂಬಂದುಬಿಡ್ಬೋದು ಆರಾಮಾಗಿ. ಹಾಗಾಗಿ ಹೊರಗಡೆನೇ ತೊಳೆಯೋದು. ತಗೊಂಡೋಗಿ ಹಾಕಿಲ್ಲ ಇನ್ನೂ. ಇದೊಂದು ಬಾಕ್ಸ್ ಮಾತ್ರ ಹಾಕಿಟ್ಟಿದ್ದೀನಿ. ನಮ್ಮ ಆಡು ಮರಿಗಳು ನೋಡ್ರಿ ಚೆನ್ನಾಗಿದೆಯಾ.
ಚಿಕ್ಕ ಮಗಳು ಅಳ್ತಾ ಇದ್ಲು ಅಂತೇಳಿ ನಮ್ಮ ಮಾವ ಕರ್ಕೊಂಡು ಹೋದರು. ಯಾಕೆಂದರೆ ಮತ್ತೆ ಅಪ್ಪನ ಜೊತೆಗೆ ಹೋಗ್ತೀನಿ ನಾನು ಅಂತ ಅಂತಿದ್ಲು. ಹಾಗಾಗಿ ಮತ್ತೆ ನಮ್ಮ ಮಾವನೇ ಕರ್ಕೊಂಡು ಹೋದ್ರು ಅಲ್ಲಿ ಹೊರಗಡೆ ಅಂಗಡಿಗೆ. ಅವಳು ಬರೋದ್ರೊಳಗೆ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮಾಡಬೇಕು. ಸಾಂಬಾರು ಸ್ವಲ್ಪ ಇದೆ, ಅಡುಗೆ ಮಾಡಬೇಕು. ಎಲ್ಲ ಕೆಲಸ ಹೋಗೋರು, ಮುಖ ಎಲ್ಲ ತೊಳ್ಕೊಂಬಂದಾಯಿತು. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಕಾಫಿ ಮಾಡಲ್ಲ ಸಂಜೆ ಹೊತ್ತು, ಬಟ್ ತಲೆ ನೋವ್ತಾ ಇದೆ. ಹಾಗಾಗಿ ಡಿಕಾಷನ್ ಮಾಡೋಣ ಅಂತ ಕಾಫಿ ಮಾಡಲ್ಲ. ಶುಂಠಿ ಎಲ್ಲ ಹಾಕಿ ಡಿಕಾಷನ್ ಮಾಡ್ತಾರಲ್ಲ ಅದನ್ನು. ಹಾಯ್ ಮಾಡಿ ಕಾಫಿ ಕುಡಿದ್ರೆ ಶುಂಠಿನ ಕುಟ್ಬಿಟ್ಟು ತೊಳೆದಿದ್ದೀನಿ, ಮತ್ತೆ ತೊಳೆದ್ಬಿಟ್ಟು ಕಾಫಿ ಇಟ್ಟಿದ್ದೀನ ಅದೆಲ್ಲ ಹಾಕೋದಷ್ಟೇ.